ಸ್ಯಾಂಡಲ್ವುಡ್ ಹಿರಿಯ ನಟ ಉಮೇಶ್ ಸ್ಥಿತಿ ಗಂಭೀರ. ಪರೀಕ್ಷೆಯ ವೇಳೆ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಪರೀಕ್ಷೆಯ ವೇಳೆ ಲಿವರ್ ಕ್ಯಾನ್ಸರ್ ಇರುವುದು ಬೆಳಕಿಗೆ ಬಂದಿದೆ. ನಟ ಉಮೇಶ್ ಅಭಿಮಾನಿಗಳಲ್ಲಿ ತೀವ್ರ ಬೇಸರ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಸ್ಥಿತಿ ಗಂಭೀರ. ಪರೀಕ್ಷೆಯ ವೇಳೆ ಶಾಕಿಂಗ್ ವಿಚಾರ ಬೆಳಕಿಗೆ ಪರೀಕ್ಷೆಯ ವೇಳೆ ಲಿವರ್ ಕ್ಯಾನ್ಸರ್ ಇರುವುದು ಬೆಳಕಿಗೆ ಬಂದಿದೆ. ನಟ ಉಮೇಶ್ ಅಭಿಮಾನಿಗಳಲ್ಲಿ ತೀವ್ರ ಬೇಸರ. ರೋಗವನ್ನು ಖಚಿತಪಡಿಸಿಕೊಳ್ಳಕ್ಕೆ ಮತ್ತಷ್ಟು ಪರೀಕ್ಷೆ, ಇನ್ನೂ ಮಾಹಿತಿ ಅಗತ್ಯವಿದೆ ಎಂದಿರುವಂತಹ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಜಾರಿ ಬಿದ್ದ ವೇಳೆ ಉಮೇಶ್ ಅವರ ಮೂಳೆಗೆ ಏಟಾಗಿತ್ತು. ಇಂದಿನ ಸರ್ಜರಿ ಮಾಡುವ ಪ್ಲಾನ್ ಕೂಡ ಮಾಡಲಾಗಿತ್ತು. ಆದರೆ ಲಿವರ್ನಲ್ಲಿ ಗಡ್ಡೆ ಇರುವ ವಿಚಾರ ಬೆಳಕಿಗೆ ಬಂದಿದೆ. ಎಸ್ ವೀಕ್ಷಕರೇ, ಹಿರಿಯ ನಟರಾಗಿರುವಂತಹ ಉಮೇಶ್ ಅವರ ಸ್ಥಿತಿ ನಿಜಕ್ಕೂ ಕೂಡ ಗಂಭೀರವಾಗಿದೆ. ಪರೀಕ್ಷೆಯ ವೇಳೆ ಲಿವರ್ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅಂದರೆ ಅವರು ಕಾಲ್ ಜಾರಿ ಬಿದ್ದಿದ್ರು, ಸೊ ಅವರ ಕೈಗೆ ಏಟಾಗಿದೆ. ಸೊ ಇದೇ ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಮತ್ತಷ್ಟು ಪರೀಕ್ಷೆಗಳು ಕೂಡ ನಡೆಸಲಾಗಿದೆ. ಇನ್ನು ಮಾಹಿತಿ ಅಗತ್ಯವಾಗಿರುವಂಥದ್ದು, ಜಾರಿ ಬಿದ್ದ ವೇಳೆಯಲ್ಲಿ ಉಮೇಶ್ ಅವರ ಮೂಳೆಗೆ ಸ್ವಲ್ಪ ಏಟಾಗಿರೋದ್ರಿಂದ ಸರ್ಜರಿ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರು. ಬಟ್ ಹೀಗೆ ನೋಡ್ತಾ ಇರಬೇಕಾದ್ರೆ ವೈದ್ಯರಿಗೆ ಗೊತ್ತಾಯಿತು, ಇಲ್ಲ ಇದು ಕ್ಯಾನ್ಸರ್ ಆಗಿದೆ, ಲಿವರಲ್ಲಿ ಒಂದು ಗಡ್ಡೆ ಇದೆ ಅನ್ನೋದು ಗೊತ್ತಾಗಿದೆ. ಎಸ್, ಏನು ಹೇಳಿದ್ರು ಹಿರಿಯ ನಟರು ಅನ್ನೋದು ನೋಡ್ಕೊಂಬರೋಣ. ಬಂದು ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದಾರೆ. ಚೆನ್ನಾಗಿ ನೋಡ್ಕೊತಿದ್ದಾರೆ. ಎಲ್ಲ ಕೆಲವು ಸ್ಕ್ಯಾನಿಂಗು ಎಲ್ಲ ನಡೆದಿದೆ. ಮತ್ತು ಇನ್ನೂ ಸ್ವಲ್ಪ ಕೆಲವೇನು ಟ್ರೀಟ್ಮೆಂಟ್ ಎಲ್ಲ ಇದೆಯಂತೆ. ಅದಾದಮೇಲೆ ಇನ್ನೇನು ನಾಳೆ ನಡೆದ್ರಲ್ಲಿ ಆಪ್ರೇಷನ್ ಮಾಡಿಸ್ತಾರಂತೆ ಅಷ್ಟು ಹೇಳಿದ್ದಾರೆ. ಪರವಾಗಿಲ್ಲ. ಅಂದರೆ ನಾನು ಹೇಳೋದಿಷ್ಟೇ, ವಯಸ್ಸಾದಮೇಲೆ ಸ್ವಲ್ಪ ಬೀಳೋದು ಹೇಳೋದು ಸಹಜ. ಅಲ್ಲದೆ ಪ್ರತಿಯೊಬ್ಬನ ಒಂದು ಮನುಷ್ಯನಲ್ಲೂ ಕಲಾವಿದರಲ್ಲೂ ಸ್ವಲ್ಪ ಏಳು ಬೀಳುಗಳು ಸಹಜ. ನಮ್ಮ ಅಭಿಮಾನಿಗಳು, ಅನ್ನದಾತರು, ನೀವೇನು ಗಾಬರಿ ಆಗಬೇಡಿ. ಸ್ವಲ್ಪ ದಿವಸ ನಾನು ಸ್ವಲ್ಪ ಹುಷಾರಾದಮೇಲೆ ಮತ್ತೆ ನಾನು ಕೆಲಸಕ್ಕೆ ಬರ್ತೀನಿ. ಪಾತ್ರ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಬರ್ತೀನಿ ನಾನು. ಅದರಿಂದ ಆಮೇಲೆ ಯಾಕೆಂದರೆ ನೀವು ಅಪಾರ್ಥ ಮಾಡ್ಕೊಬಾರಲ್ವ, ನೀವು ಅಪಾರ್ಥ ಮಾಡ್ಕೊಂಬಿಟ್ರೆ ಕಟ್ಟಾಗತ್ತೆ. ಅದಕ್ಕೋಸ್ಕರ ನಮ್ಮ ಇಲ್ಲಿ ಡಾಕ್ಟ್ರು ಬಹಳ ಚೆನ್ನಾಗಿ ನೋಡ್ಕೊತಾರೆ. ಅವರ ತಮ್ಮನೋ ಅಣ್ಣನೋ ನೋಡ್ಕೊಂಡ ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊತಿದ್ದಾರೆ. ಅದಕ್ಕೆ ಎಲ್ಲರ ಸಹಕಾರ ಇದೆ, ಒಬ್ಬಿಬ್ಬರದ ಎಲ್ಲರ ಸಹಕಾರನೂ ಇದೆ. ಮತ್ತು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇನ್ನೂ ಬಿದ್ದೆ ಎದ್ದೆ ಅಷ್ಟೇ. ಇನ್ನು ಓಡಾಡಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಡಾಕ್ಟ್ರು ಮಾಡ್ತಾರೆ. ಅಲ್ಲಿಗೂ ಸ್ವಲ್ಪ ಕಾಯಬೇಕಷ್ಟೆ. ಮತ್ತು ಅಭಿಮಾನಿಗಳು ಯಾವ ರೀತಿಯಲ್ಲಿ ಗಾಬರಿ ಆಗಬೇಡಿ. ಯಾಕೆಂತಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ವರ್ಷ 75 ವರ್ಷ ಬಣ್ಣದ ಬದುಕಲ್ಲಿ ಬಂದಿದ್ದೀನಿ ನಾನು ಇನ್ನೂ ಆ ಉತ್ಸಾಹದಿಲ್ಲ. ಬರ್ತೀನಿ, ಸ್ವಲ್ಪ ಸೊಂಟಾಗಿಂಟ ರಿಪೇರಿ ಮಾಡಿಸ್ಕೊಂಡು ಬರೋಣ, ಬಂದ್ಬಿಟ್ಟು ಕೆಲಸ ಮಾಡೋಣ. ನಮಸ್ಕಾರ. ಅಪಾರ್ಥ ಮಾಡ್ಕೊಬೇಡಿ. ಸರಿ, ಅವರೆಲ್ಲ ಬಂದು ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.